ಸರ್, ಈಗಾಗಲೇ ಈ ಪ್ರಕರಣದ ಆರಂಭದಲ್ಲಿ ಮಂಗಳೂರಿನ SP ಅವರು ಅರುಣ್ ಕುಮಾರ್ ಅವರು ಕೂಡ ಚಿನ್ನಯ್ಯನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು, ಪಡಿಸಿದರೆ ಸತ್ಯ ಸಂಗತಿ ಗೊತ್ತಾಗ್ತದೆ ಅಂತ ಅವರು ಕೂಡ ಅವತ್ತು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ನಾನು ಕೂಡ ಇವತ್ತು 200 ಕೋಟಿ ಹಣ ಅಥವಾ ಬೇರೆಯವರ ಮೇಲೆ ಆಗ್ತಿರುವಂಥ ಆರೋಪ, ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಬೇಕು. ತಾರ್ಕಿಕ ಅಂತ್ಯ ಬೇಕಾದರೆ ಅವನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ರಾಜ್ಯದ ಉನ್ನತ ತನಿಖಾ ತಂಡ SIT ತನಿಖೆಯನ್ನು ನಡೆಸ್ತಾ ಇರೋದರಿಂದ ಮತ್ತೆ ಈ ಪ್ರಕರಣ ತುಂಬ ಸೂಕ್ಷ್ಮವಾಗಿರೋದರಿಂದ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇದೆ, ಮತ್ತೆ ಒಂದು ಕಡೆಯಲ್ಲಿ SITಯಲ್ಲಿ ಪೆಂಡಿಂಗ್ ಇದೆ. ಈ ಹೊತ್ತಿನಲ್ಲಿ ತನಿಖೆಗೆ ಸಂಬಂಧಪಟ್ಟಂತೆ ನಾನು ಮಾತನಾಡೋದು ತಪ್ಪು. ಆದರೆ 200 ಕೋಟಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಚಿನ್ನಯ್ಯ ಹೇಳಿರೋದು ನಾನು ಪತ್ರಿಕೆ ಮತ್ತು ಮೀಡಿಯಾದಲ್ಲಿ ನಾನು ತಿಳ್ಕೊಂಡಿದ್ದೇನೆ. ನಾನು ಹೇಳೋದಿಷ್ಟೇ, SIT ಈ ಚಿನ್ನಯ್ಯನನ್ನು ಕಸ್ಟಡಿಗೆ ತಗೊಂಡು ಇದರ ಬಗ್ಗೆ ಯಾವಾಗ, ಯಾರಿಂದ 200 ಕೋಟಿಗೆ ಸಂಬಂಧಪಟ್ಟಂತೆ ಈ ಷಡ್ಯಂತರ ನಡೆದಿದೆ, ಅದರ ಹಣದ ಮೂಲ ಎಲ್ಲಿಂದ ಬಂದಿದೆ, ಯಾರಿಗೆಲ್ಲ ಸಂದಾಯ ಆಗಿದೆ, ಅದರ ಬಗ್ಗೆ ನಿಷ್ಪಕ್ಷಪಾತವಾದಂಥ ತನಿಖೆಯನ್ನು SIT ಅಧಿಕಾರಿಗಳು ಮಾಡಬೇಕು ಅಂತ ನನ್ನ ಕಳಕಳಿಯ ಒಂದು ಬೇಡಿಕೆ ಸರ್. ಬೇಲ್ ಹಾಕುವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ, 164 ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಪೊಲೀಸರ ಮುಂದೆ 161 ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟ. ಇದರ ಬಗ್ಗೆ ಏನು ಹೇಳ್ತೀವಿ? ನ್ಯಾಯಾಲಯದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಪದೇ ಪದೇ ತನಿಖಾಧಿಕಾರಿಯವರ ಮುಂದೆ ಕೊಡುವಂಥ ಹೇಳಿಕೆಗಳು, ಆನಂತರ ನ್ಯಾಯಾಲಯದಲ್ಲಿ ಕೊಡುವಂಥ ಹೇಳಿಕೆಗಳು ಭಿನ್ನ ಭಿನ್ನವಾಗಿದ್ದರೆ ನ್ಯಾಯಾಲಯವು ಕೂಡ ಸದ್ರಿ ಹೇಳಿಕೆಗಳನ್ನು ಅಥವಾ ಆತನು ಹೇಳಿರುವಂಥ ವಿಷಯಗಳನ್ನು ಸ್ಕ್ರೂಟಿನಿ ಮಾಡಬೇಕು, ಕೇರ್ಫುಲ್ ಆಗಿ ಸ್ಕ್ರೂಟಿನಿ ಮಾಡಬೇಕೆಂಬ ಬಗ್ಗೆ ಸುಪ್ರೀಂ ಕೋರ್ಟ್ ಈಗಾಗಲೇ ಕೆಲವೊಂದು ತೀರ್ಪುಗಳಲ್ಲಿ ತೀರ್ಪು ನೀಡಿದೆ. ಯಾಕಂದ್ರೆ ಈ ವ್ಯಕ್ತಿಯ ಬಗ್ಗೆ ನಾವು ಹೇಳುವುದಾದರೆ ಅವನು ಪದೇ ಪದೇ ಒಂದು ಸರಿ ಧರ್ಮಸ್ಥಳದ ವಿರುದ್ಧವಾಗಿ ಅವನು ದೂರು ಕೊಡ್ತಾನೆ, ಒಂದು ಸರಿ ಸುಪ್ರೀಂ ಕೋರ್ಟಿನಲ್ಲಿ ರಿಟ್ ಪಿಟಿಷನ್ ನಂಬರ್ 184/25 ಅನ್ನು ಫೈಲ್ ಮಾಡ್ತಾನೆ, ಧರ್ಮಸ್ಥಳದ ಎಗೇನ್ಸ್ಟ್ ಆಗಿ ಅದು ಫೈಲ್ ಮಾಡ್ತಾನೆ. ಆ ನಂತರ ಇಲ್ಲಿ ಬಂದು ಧರ್ಮಸ್ಥಳದ ವಿರುದ್ಧವಾಗಿ ಅವನು ದೂರು ಕೊಡ್ತಾನೆ. ಆ ನಂತರ 164 ಎಗೇನ್ಸ್ಟ್ ಮಹೇಶ್ ಶೆಟ್ಟಿ ಮತ್ತು ಇತರರ ವಿರುದ್ಧವಾಗಿ ಅವನು ಕೊಡ್ತಾನೆ. ಹೀಗೆ ಪ್ರತಿ ಸಂದರ್ಭ ಕೂಡ ತನ್ನ ಹೇಳಿಕೆಯಲ್ಲಿ ವ್ಯತಿರಿಕ್ತವಾಗಿ ಹೇಳ್ತಾ ಹೋಗ್ತಾನೆ. ಆ ನಂತರ 4/7/2025 ಈ ಪ್ರಕರಣ ದಾಖಲಾಗುತ್ತೆ. ಆ ನಂತರ SITಯ ರಚನೆ ಆಗುತ್ತೆ. ಈ 200 ಕೋಟಿಗೆ ಸಂಬಂಧಪಟ್ಟಂತ ಎಲ್ಲಿ ಕೂಡ ಈ ಬಗ್ಗೆ ಇಲ್ಲ. ಮತ್ತೆ ಇನ್ನೊಂದು ಏನಂದ್ರೆ, ಈಗಾಗಲೇ SIT ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮ್ಮರೋಡಿದಾಗಿರ್ಬೋದು ಅಥವಾ ಅವರ ಮಿಸ್ಸೆಸ್ ಅಥವಾ ಅವರ ಮನೆಯದ ಅಥವಾ ಸಂಬಂಧಿಕರ ಎಲ್ಲರ ಬ್ಯಾಂಕ್ ಖಾತೆಗಳ ಬಗ್ಗೆ ಕೂಡ ಅದರ ಕಾಪಿಗಳನ್ನು ಕೂಡ ಕೇಳಿ ಅದರ ಬಗ್ಗೆ ತನಿಖೆ ನಡೆಸಿದ್ದಾರೆ. ನನ್ನ ಪ್ರಕಾರ ಅವರಿಗೂ ಕೂಡ ಇದರ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ. ಇದರ ಹಿಂದೆ ಯಾರೋ ಚಿಹ್ನೆ ಇಟ್ಕೊಂಡು ಎಲ್ಲೋ ಒಂದು ಕಡೆ ಅಸಹಜ ಸಾವಿನ ಪ್ರಕರಣವನ್ನು ವ್ಯತಿರಿಕ್ತವಾಗಿ ಈ ಪ್ರಭಾವ ಬೀರ್ತಾ ಇದ್ದಾರೆ ಅಂತ ಹೇಳಿದ್ದು ತಪ್ಪಾಗ್ಲಿಕ್ಕಿಲ್ಲ ಸರ್. ಇದು ಮುಂದಿನ ದಿನದಲ್ಲಿ ಚಿನ್ನಯ್ಯ ಇದಕ್ಕೆ ತಕ್ಕದಾದಂತಹ ಬೆಲೆ ತೀರಬೇಕಾಗುತ್ತೆ ಸರ್. ಒಂದು ವೇಳೆ ನಾನು ಕೂಡ ಪದೇ ಪದೇ ನನ್ನ ಹೇಳಿಕೆಯನ್ನು ವ್ಯತಿರಿಕ್ತವಾಗಿ ಇವತ್ತೊಂದು ಕೊಡುದು, ನಾಳೆ ಒಂದು ಕೊಡುದು, ನಾಡ್ದು ಒಂದು ಕೊಟ್ರೆ ಅದನ್ನು ನ್ಯಾಯಾಲಯವು ಕೂಡ ಗಂಭೀರವಾಗಿ ಪರಿಗಣಿಸುತ್ತೆ. ಅದರ ಸತ್ಯಾಸತ್ಯತೆ ಬಗ್ಗೆ ನಾಳೆ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗ್ಲಿಕ್ಕಿದೆ ಸರ್. ಧರ್ಮಸ್ಥಳ ಸಂತ್ರಸ್ತೆ ಅಂತ ಹೇಳಿ ಬಂದಾಗ ಚಿನ್ನಯ್ಯ ಆಕ್ಚುಲಿ ಅದಕ್ಕೆ ಅಬ್ಜೆಕ್ಷನ್ ಹಾಕ್ಬೇಕಾಗಿತ್ತು. ಸೊ ಅವನು ಸಪೋರ್ಟ್ ಮಾಡಿದ ತರ ಇತ್ತು. ಸೊ ಆಗ ಯಾಕೆ ಅಬ್ಜೆಕ್ಷನ್ ಹಾಕಿಲ್ಲ? ಅದಕ್ಕಿಂತಲೂ ವಿಶೇಷವಾಗಿ ಅವನನ್ನು ಆರೋಪಿಯಾಗಿ SIT ಕಸ್ಟಡಿಗೆ ತೆಗೆದುಕೊಳ್ತದೆ. ಆ ಸಂದರ್ಭ ಅವನ ಪರವಾಗಿ ವಕೀಲರನ್ನು ನೇಮಕ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆ ನಂತರ ಜಿಲ್ಲಾ ಕಾನೂನು ಪ್ರಾಧಿಕಾರ ಮಂಗಳೂರಿನಿಂದ ಅಂದರೆ ದಕ್ಷಿಣ ಕನ್ನಡದಿಂದ ಅವನಿಗೆ ವಕೀಲರನ್ನು ನೇಮಕ ಮಾಡಲಾಗುತ್ತೆ ಫ್ರೀ ಆಫ್ ಕಾಸ್ಟ್. ಆದರೆ ಇವತ್ತು ಅವನ ಹೈಕೋರ್ಟಿಗೆ ಒಬ್ಬರು ಹಿರಿಯ ವಕೀಲರನ್ನು ನೇಮಕ ಮಾಡ್ತಾನೆ, ಅವನ ಪರವಾಗಿ ಅಲ್ಲ. ಇಲ್ಲಿ ನಾನು ಬೇರೆಯವರ ಪರವಾಗಿ, ಬೇರೆಯವರ ವಿರುದ್ಧವಾಗಿ ನಾನು ದೂರು ಕೊಟ್ಟಿದ್ದೇನೆ, ಆ ನಂತರ ಈ ಪ್ರಕರಣದಲ್ಲಿ ಷಡ್ಯಂತರ ಇದೆ, ಅವರ ಬಗ್ಗೆ ಕ್ರಮ ತೆಗೆದುಕೊಳ್ಳಿಲ್ಲ ಅಂತ. ಅವತ್ತು ಅವನಿಗೆ ವಕೀಲರನ್ನು ನೇಮಕ ಮಾಡಲಿಕ್ಕೆ ಆಗದವ ಇವತ್ತು ಬೆಂಗಳೂರಿನ ಹೈಕೋರ್ಟ್ ಅಲ್ಲಿ, ತಮಗೂ ಗೊತ್ತಿದೆ, ಬೆಂಗಳೂರು ಹೈಕೋರ್ಟ್ ಅಲ್ಲಿ ಒಬ್ರು ಹಿರಿಯ ವಕೀಲರನ್ನು ನೇಮಕ ಮಾಡಬೇಕಾದ್ರೆ ಅವರಿಗೆ ಲಕ್ಷಗಟ್ಟಲೆ ಪೇಮೆಂಟ್ ಕೊಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಅವತ್ತು ವಕೀಲರನ್ನು ನೇಮಕ ಮಾಡದವನು ಇವತ್ತು ಅವನಿಗಾಗಿ ಹೋಗಿದ್ರೆ ನಾನು ಒಪ್ತಿದ್ದೆ. ಇವತ್ತು ಅವನಿಗಾಗಿ ಅವನು ಹೋಗ್ಲಿಲ್ಲ. ಸರಿಯಾ? ಈ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲೋ ಒಂದು ಕಡೆ ಅವನ ಹಿಂದೆ ಕಾಣದ ಕೈ ಕೆಲಸ ಮಾಡಿದೆ ಅಂತ ನಾನು ಹೇಳ್ಬೋದು ಸರ್. ಇಯರ್ಫೋನ್ ಅಲ್ಲಿ ಏನೋ ಹೇಳ್ತಾ ಇದ್ರು ಅನ್ನುವಂಥ ವಿಚಾರದಲ್ಲೂ ಕೂಡ ಕೇಳ್ಪಟ್ಟೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಾರ್ವಜನಿಕರು ಹೇಳಿದ್ದಾರೆ ಅಂತ ಹೇಳಿದ್ರೆ SIT ಅವರು ಹಾಗಾದ್ರೆ ಏನು ಮುಸುಕು ಹಾಕಿಕೊಂಡೇ ಕರ್ಕೊಂಡು ಹೋಗ್ತಾ ಇದ್ರು ಅವನನ್ನು, ಅದನ್ನ ಚೆಕ್ ಮಾಡ್ತಾ ಇರಲಿಲ್ಲ ಅಂತ ಸರ್. ತಮಗೂ ಗೊತ್ತಿದೆ, ಇಲ್ಲಿ ಅವನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ
ಅವನಿಗೆ ಪ್ರೊಟೆಕ್ಷನ್ ನೀಡಲಾಗಿತ್ತು. ಈ ಸಂದರ್ಭ ಅವನು CCTVಯ ಕಣ್ಗಾವಲಲ್ಲಿದ್ದವನು ಮತ್ತೆ ಪೊಲೀಸರ ರಕ್ಷಣೆಯಲ್ಲಿದ್ದವನು. ಇಂಥ ಒಬ್ಬ ವ್ಯಕ್ತಿಗೆ ಯಾವುದು ಸ್ಪೀಕರ್ ಹಾಕಿ ಅವನ ಈ ಮುಸ್ಕಿನ ಒಳಗಡೆ ಸ್ಪೀಕರ್ ಹಾಕಿ ಕೊಟ್ಟಿದ್ರು, ನಿರ್ದೇಶನ ಕೊಟ್ಟಿದ್ರು, ಯಾರು ನಂಬುವಂಥದ್ದಲ್ಲ ಸರ್. ನಾವು ಉಡುಪಿ ಮತ್ತು ಮಂಗಳೂರಿನ ಜನ ಯಾರು ದಡ್ಡರಲ್ಲ. ಸತ್ಯ ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ. ಒಂದು ವೇಳೆ ತಪ್ಪಿದಸ್ಥರು ಯಾರೇ ಆಗಲಿ ಸರ್, ಅವರಿಗೆ ಶಿಕ್ಷೆ ಆಗಬೇಕು. ಅದು ನನ್ನ ಕಟ್ಟ ಕಡೆಯ ನಿರ್ಧಾರ ಸರ್. ಬೇಲ್ ಕೊಡುವಾಗ ಹೇಳಿದೇನು ಅಂತ ಹೇಳಿದ್ರೆ ಫ್ಲಡ್ ಬಂದಿತ್ತು ಅಥವಾ ಮರಗಳು ಬಿದ್ದಿದೆ, ಈ ಕಾರಣಕ್ಕಾಗಿ ನಮ್ಗೆ ಏನು ಅಂತೇಳಿ ಗೊತ್ತಾಗಿಲ್ಲ ಅಂತೇಳಿ. ಸೊ ಊತಾಕಿದ್ದು ನಿಜ ಅಂತೇಳಿ ಅವನು ಒಪ್ಪಿಕೊಂಡಿದ್ದಾನೆ, ಬೇಲ್ ಕೊಡ್ಬೇಕಾದ್ರೆ. ಇಲ್ಲಿ ಊತಾಕ್ಲೇ ಇಲ್ಲ, ನಾನು ಷಡ್ಯಂತ್ರ ಮಾಡಿದ್ದೇನೆ ಅಂತೇಳಿ ಹೇಳ್ತಾ ಇದ್ದಾನಲ್ವಾ ಸರ್. ಈಗ ಆ ವಿಷಯದ ಬಗ್ಗೆ ನಾನು ಇವತ್ತು ಎಲ್ಲವನ್ನು ನಮ್ಮ ಹತ್ರ ಬಲವಾದಂಥ ಸಾಕ್ಷ್ಯಾಧಾರಗಳಿದೆ ಸರಿ. ಈ ಹೊತ್ತಲ್ಲಿ ನಾನು ಸಾರ್ವಜನಿಕವಾಗಿ ಅದನ್ನು ಚರ್ಚೆ ಮಾಡೋದು ನನ್ನ ತಪ್ಪಾಗುತ್ತೆ. ನಾನು ಹೇಳೋದು ಇಷ್ಟೇ, ಈಗ ಉಗ್ರಪ್ಪ ಕಮಿಟಿಯಲ್ಲಿ ಕೂಡ ಅದು ಸರ್ಕಾರದ ಮುಂದೆನೇ ಇದೆ, ಏನು ಯಾವಾಗ ಏನೇನಾಗಿದೆ ಅಂತ. ಅಷ್ಟೇ ಅಲ್ಲ, ಪಂಚಾಯತಲ್ಲಿ ಕೂಡ ಅಸಹಜ ಸಾವಿಗೆ ಸಂಬಂಧಪಟ್ಟಂತೆ ವರದಿ ಕೂಡ ಇದೆ. ಅದರಿಂದ ನಾನು ಅದರ ಬಗ್ಗೆ ನಾನು ಮಾತಾಡೋದಿಲ್ಲ. ಕೋರ್ಟಲ್ಲಿ ಅದಕ್ಕೆ ತಕ್ಕದಾಗಿ ಉತ್ತರ ನಾವು ಕೊಡ್ಲಿಕ್ಕೆ ಇದ್ದೇವೆ ಸರ್. SIT ಅವರು ಏನೆಲ್ಲ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ, ಸೊ ಅದನ್ನು ಒಪ್ಪಿಸಬೇಕು ಅಂತ ಹೇಳಿ ಚಿನ್ನಯ್ಯ ಕೇಳಿದ್ದಾನೆ. ಸೊ ನೀವು ಕೂಡ ಅದನ್ನೇ ಹೇಳ್ತಾ ಇದ್ರಿ, SIT ಅವರು ಏನು 1000 ಪುಟದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ರಿ, ಅದನ್ನು ಕೊಡಬೇಕು ಅಂತೇಳಿ ಹೋರಾಟಗಾರರು ಕೇಳ್ತಾ ಇದ್ರು. ಅದು ಕೊಡದೇ ಇದ್ದ ಕಾರಣಕ್ಕಾಗಿ ಕೋರ್ಟ್ನ ಮುಖಾಂತರ ತರಿಸುವ ಅಂತೇಳಿ ಹೋರಾಟಗಾರರು ಹೇಳ್ತಾ ಇದ್ರು. ಸೊ ಚಿನ್ನಯ್ಯ ಹೇಳಿದ ಕಾರಣಕ್ಕಾಗಿ ಅದು ಈಗ ಕೋರ್ಟಿಗೆ ಸಲ್ಲಿಸಲೇಬೇಕಾಗುತ್ತೆ SIT. ಸರ್, ಈಗ ಚಿನ್ನಯ್ಯ ಹೇಳಿದ್ದಾನೆ ಅಥವಾ ನಾನು ಹೇಳಿದ್ದೇನೆ ಎಂಬ ಮಾತ್ರಕ್ಕೆ ಅದನ್ನು ಇದು ಮಾಡ್ಲಿಕ್ಕೆ ಆಗಲ್ಲ ಸರ್. ಯಾಕಂದ್ರೆ ತನಿಖಾಧಿಕಾರಿಗಳು ಈಗಾಗಲೇ ಮಧ್ಯಂತರ ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಮತ್ತೆ ಸರ್ಕಾರಕ್ಕೆ ಸಲ್ಲಿಸಿಕೊಂಡಿದ್ದಾರೆ. ಸಂಪೂರ್ಣ ಈಗ ಅಲ್ಲಿ ಕೂಡ ವಿಧಿವಿಜ್ಞಾನಾಲಯ ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸ್ಕೆಲಿಟನ್ ಕೂಡ ಕಳಿಸಿಕೊಟ್ಟಿದ್ದಾರೆ. ಅಲ್ಲಿ ಆ ಪ್ರಯೋಗಾಲಯದ ವರದಿ ಬಂದ ನಂತರ ಅದನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಂಪೂರ್ಣ ದೋಷಾರೋಪಣ ಪಟ್ಟಿ ಅಥವಾ ಅಂತಿಮ ವರದಿಯನ್ನು ಅವರು ಸಲ್ಲಿಸಿಕೊಳ್ಳಿಕ್ಕಿದ್ದಾರೆ. ಆ ನಂತರ ಅದರ ಪ್ರತಿ ನಮಗೆ ಸಿಗ್ತದೆ ಸರ್. ಈಗ ಈ ಪ್ರಕರಣ ಅತಿ ಸೂಕ್ಷ್ಮವಾದ ಮತ್ತು ಗಂಭೀರವಾದ ಪ್ರಕರಣ ಆಗಿರುವುದರಿಂದ ಯಾರೋ ಒಬ್ಬ ಕೇಳಿದ್ದಾನೆ ಎಂಬ ಮಾತ್ರಕ್ಕೆ ಅವನಿಗೆ ಕೊಡ್ಲಿಕ್ಕೆ ಆಗಲ್ಲ ಸರ್. ಸೊ ಹಾಗಾದ್ರೆ SIT ಅವರು ಈಗ 29 ತಾರೀಕಿಗೆ ಏನು ಡೇಟ್ ಕೊಟ್ಟಿದ್ದಾರೆ, ಆರ್ಗ್ಯುಮೆಂಟ್ಸ್ ಇದೆ, ಆ ಟೈಮಲ್ಲಿ ಇವರು ಏನೆಲ್ಲ ಮಾಡಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋಕೆಲ್ಲ ಸರ್. ಈಗ ಸಂಪೂರ್ಣ ವರದಿಯನ್ನು ಅವತ್ತವ್ರು ಕೊಡ್ಬೋದು ಅಥವಾ ಅವರು ಕಾಲಾವಕಾಶವನ್ನು ಕೇಳ್ಬೋದು ಸರ್. ಯಾಕಂದ್ರೆ ವರದಿ ಬರದಿದ್ರೆ, ಈಗ ವಿಧಿವಿಜ್ಞಾನ ಪ್ರಯೋಗಾಲಯ ಅಥವಾ ಬೇರೆ ವರದಿಗಳು ಬರದಿದ್ರೆ ಅವರು ಫರ್ದರ್ ನಮಗೆ ಸಮಯಾವಕಾಶ ಕೊಡ್ಬೇಕಂತ ಕೇಳ್ಬೋದು. ಇನ್ನೊಂದು ಏನಂದ್ರೆ ಸಂಪೂರ್ಣ ವರದಿ ನ್ಯಾಯಾಲಯಕ್ಕೆ ಸಲ್ಲಿಸಿ ಮತ್ತೆ FSL ವರದಿಗೆ ಅವರು ಕಾಲಾವಕಾಶ ಕೇಳ್ಬೋದು ಸರ್. ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗಿರ್ಬೋದು, ಗಿರೀಶ್ ಪಟ್ಟಣ್ಣವರ್ ಆಗಿರ್ಬೋದು, ಅಥವಾ ಜಯಂತ್ ಟಿ ಆಗಿರ್ಬೋದು, ಸುಜಾತ ಭಟ್, ಇವರನ್ನೆಲ್ಲ SIT ಅವರು 3, 4, 5, 6 ದಿನಗಳ ಕಾಲ, 1 ವಾರಗಳ ಕಾಲ ಇಟ್ಕೊಂಡು ತನಿಖೆಯನ್ನು ಮಾಡಿದ್ದಾರೆ. ಸೊ ಹೀಗಿರ್ಬೇಕಂದ್ರೆ ಮತ್ತೆ ಯಾಕೆ ಚಿನ್ನಯ್ಯ ಅವರನ್ನು ತನಿಖೆ ಮಾಡಿಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಯಾರೋ ಒಬ್ಬ ಹೇಳಿದ ಮಾತ್ರಕ್ಕೆ ಅವರನ್ನು ತನಿಖೆ ಮಾಡಬೇಕು ಅಥವಾ ಅವರನ್ನು ಬಂಧಿಸಬೇಕಾಗಿಲ್ಲ. ಅವನು ಕೂಡ ಚಿನ್ನಯ್ಯ ಕೂಡ ಒಬ್ಬ ಆರೋಪಿ ಈ ಪ್ರಕರಣದಲ್ಲಿ, ಸರಿಯಾ? ಅವನು ಏನೇನು ಮಾಡಿದ್ದಾನೆ ಎಂಬ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಸರಿಯಾ? ಮುಂದಿನ ದಿನದಲ್ಲಿ SIT ಅವರಾಗಿರ್ಬೋದು, ಅವರು ತನ್ನದೇ ಆದಂಥ ಕ್ರಮವನ್ನು ಕೈಗೊಳ್ಳಿಕ್ಕಿದ್ದಾರೆ. ಮತ್ತೆ ನ್ಯಾಯಾಲಯಕ್ಕೆ ಅಂತಿಮ ದೋಷಾರೋಪಣ ಪಟ್ಟಿಯನ್ನು ಅವರು ಸಲ್ಲಿಸಿಕೊಳ್ಳಿಕ್ಕಿದ್ದಾರೆ ಸರ್. SIT ಅವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ನೋಟಿಸ್ ಕೊಟ್ಟಂಥ ಸಂದರ್ಭ 35(3) ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಯಾವುದನ್ನು ಹೈಕೋರ್ಟಲ್ಲಿ ಅದನ್ನು ಚಾಲೆಂಜ್ ಮಾಡಿದ್ದಾರೆ. ಆ ಸಂದರ್ಭವೇ ಹೈಕೋರ್ಟು ಹೇಳಿದೆ, ಯಾವುದೇ ಬಲವಂತದ ಕ್ರಮ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಿರುದ್ಧ ತೆಗೆದುಕೊಳ್ಬಾರ್ದಂತ ಹೇಳಿದ್ದಾರೆ. ಅದರಿಂದ ಆತನ ಅರ್ಜಿಯ ದೊಡ್ಡ ಪರಿಣಾಮ ನಮ್ಮ ಮೇಲೆ ಬೀಳುವುದಿಲ್ಲ ಸರ್. ಕರ್ನಾಟಕದ ಗೃಹ ಸಚಿವರು ಇದರ ಬಗ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿ ಹೇಳಿದ ಮಾತ್ರಕ್ಕೆ ಅದು ಮಾಡಲಿಕ್ಕೆ ಆಗಲ್ಲ. ಕೋರ್ಟು ಕೂಡ ಇದರ ಬಗ್ಗೆ, ಕೋರ್ಟ್ ಆಗಲಿ ಅಥವಾ ಸರ್ಕಾರ ಆಗಲಿ ಅಥವಾ SIT ಆಗಲಿ, ಅವರು ಅವರದೇ ಆದಂಥ ಅದಕ್ಕೆ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಪ್ರಕಾರ ಅವರು ಅದನ್ನು ತನಿಖೆ ಮಾಡಲಿಕ್ಕೆ ಇದ್ದಾರೆ. ಒಬ್ಬ ಹೇಳಿದ ಮಾತ್ರಕ್ಕೆ 200 ಕೋಟಿಯಾ ಅಥವಾ 300 ಕೋಟಿಯಾ ಅಥವಾ ಆ ಬಗ್ಗೆ ಹೇಳಿದ್ದಾನೆ ಎಂಬ ಮಾತ್ರಕ್ಕೆಲ್ಲ ಅದಕ್ಕೆ ಪೂರಕವಾದಂಥ ಸಾಕ್ಷಿ ಕೊಡ್ಬೇಕು. ನನ್ನ ಕಡೆಯ ಮನವಿ ಇಷ್ಟೇ, SITಯಲ್ಲಿ ಆತನನ್ನು ತಕ್ಷಣ ತಾವು ಪೊಲೀಸ್ ಕಸ್ಟಡಿಗೆ ತಗೊಂಡು ಅವನನ್ನು ವಿಚಾರಣೆ ಒಳಪಡಿಸಬೇಕು. ಅಗತ್ಯವಿದ್ದರೆ ಆತನನ್ನು ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕು. ಮಂಪರ್ ಪರೀಕ್ಷೆಗೆ ಒಳಪಡಿಸಿ ಆತನ ಹಣದ ಮೂಲ, ಯಾಕಂದ್ರೆ ಅವನಿಗೆ ಫಸ್ಟಿಗೆ ಹಣನೇ ಇರಲಿಲ್ಲ ವಕೀಲರನ್ನು ನೇಮಕ ಮಾಡಲಿಕ್ಕೆ. ಈಗ ಹೆಸರಾಂತ ವಕೀಲರನ್ನು ನೇಮಕ ಮಾಡಿದ್ದಾನಂತ ಹೇಳಿದ್ರೆ ಅದರ ಹಿಂದೆ ತುಂಬಾ ಹಣದ ಖರ್ಚು ಇದೆ. ಅವನ ಹಣದ ಮೂಲ ಮತ್ತೆ ಅವನ ಹಿಂದೆ ಇದೆಲ್ಲ ಮಾಡಲಿಕ್ಕೆ ಯಾರು ಇದ್ದಾರೆ ಎಂಬ ಬಗ್ಗೆ ನಿಷ್ಪಕ್ಷವಾದಂಥ ತನಿಖೆ ಮಾಡಬೇಕು. ತಪ್ಪಿದಸ್ಥರು ಯಾರೇ ಆಗಲಿ ಆ ಹಣ ಯಾರಿಗೂ ಬಂದಿರಲಿ, ಇವನ್ ನನ್ನ ಕಕ್ಷಿಗರಿಗೂ ಬಂದಿರೋದೇ ತಪ್ಪೇ.
ಒಂದು ವೇಳೆ ಅವನು ಸುಳ್ಳು ಹೇಳಿದ್ರೆ ಅವನ ಮೇಲೆ ಕಠಿಣವಾದಂತ ಕ್ರಮವನ್ನು ಸರ್ಕಾರ ಮತ್ತು ಅಧಿಕಾರಿಗಳು ಕೈಗೊಳ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಸರ್. ಸರ್, ಈಗ ಬೆಳ್ತಂಗಡಿ ಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಆದಂತ ಸಮಯದಲ್ಲಿ ಜಡ್ಜಿ ಹೇಳಿರುವಂತದ್ದು ಏನು ಅಂತ ಹೇಳಿದ್ರೆ, ಇವರನ್ನು ಆರೋಪಿ ಮಾಡ್ಬೇಕು ಅಂತೇಳಿ ಹೇಳಿದಾಗ ಚಾರ್ಜ್ ಶೀಟ್ ಆದ್ಮೇಲೆ ನೋಡೋಣ ಅಂತೇಳಿ ಹೇಳಿದ್ರು. ಸೊ ಆ ನಂತರದಲ್ಲಿ ಇವನು ಮತ್ತೆ ಹೈಕೋರ್ಟಿಗೆ ಹೋಗಿ ಇವರನ್ನು ಆರೋಪಿ ಮಾಡ್ಬೇಕು ಅಂತ ಹೇಳಿದ್ರೆ ಎಷ್ಟು ಸರಿ ಅಂತ ಸರ್? ಈಗಾಗಲೇ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಒಂದು ಅರ್ಜಿ ಪೆಂಡಿಂಗ್ ಇದೆ. ನಮ್ಮನ್ನು ಆರೋಪಿ ಮಾಡಬೇಕು ಅಂತ ಹಾಕಿರುವಂಥ ಅರ್ಜಿ ಪೆಂಡಿಂಗ್ ಇದೆ. ಅದರ ಬಗ್ಗೆ ನಮಗೆ ವಿಸ್ತಾರವಾದಂಥ ಆರ್ಗ್ಯುಮೆಂಟ್ ಮಾಡಿ ಆ ನಂತರ ಮಾನ್ಯ ನ್ಯಾಯಾಲಯ ಕೂಡ ಆದೇಶ ಮಾಡ್ತದೆ ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಇದು ಎಲ್ಲ ಗೊತ್ತಿದ್ದರೂ ಕೂಡ ಹೈಕೋರ್ಟಿಗೆ ಹೋಗಿರೋದು ಯಾಕೆ ಹೋದ ಅಥವಾ ತನಿಖೆಯ ದಾರಿ ತಪ್ಪಿಸ್ಲಿಕ್ಕೋ ಅಂತ ನಮ್ಗೆ ಗೊತ್ತಿಲ್ಲ. ಯಾರನ್ನು ನಾವು ಮಂಗ ಮಾಡಲಿಕ್ಕೆ ಖಂಡಿತ ಹಾಗಲ್ಲ. ಕರ್ನಾಟಕದ ಜನ ನಾವು ಬುದ್ಧಿವಂತರಿದ್ದೇವೆ. ಇದಕ್ಕೆ ತಕ್ಕದಾದಂಥ ಉತ್ತರ ಮಾನ್ಯ ನ್ಯಾಯಾಲಯ ಕೊಡ್ಬೋದು ಅಂತ ನನ್ನ ಅನಿಸಿಕೆ ಸರ್. ಧರ್ಮಸ್ಥಳ ಸಂತರ್ಪ ಅಂತ ಹೇಳಿ ಹಾಕಿದ್ರಲ್ಲ, ಹಾ. ಎಲ್ಲಿವರೆಗೆ ಬಂತು, ಏನಾಯ್ತು? ಸರಿ, ಈಗಾಗಲೇ ಅದರ ಬಗ್ಗೆ ಧರ್ಮಸ್ಥಳ ಪರವಾಗಿ ಹಿರಿಯ ವಕೀಲರು ಬೆಂಗಳೂರಿನಿಂದ ಬಂದು ಆರ್ಗ್ಯುಮೆಂಟ್ ಮಾಡಿದ್ದಾರೆ. ನಮ್ಮ ಆರ್ಗ್ಯುಮೆಂಟ್ಗೆ ಕಾಲಾವಕಾಶ, ಯಾಕಂದ್ರೆ ಅಲ್ಲಿ ನ್ಯಾಯಾಧೀಶರ ವರ್ಗಾವಣೆ ಮತ್ತೆ ಸುಳ್ಯದಿಂದ ನ್ಯಾಯಾಧೀಶರು ಬರುವುದರಿಂದ ಅಲ್ಲಿ ಕೆಲವೊಂದು, ಯಾಕಂದ್ರೆ ವಿಸ್ತೃತವಾದಂಥ ಆರ್ಗ್ಯುಮೆಂಟ್ ತುಂಬಾ ದೊಡ್ಡ ಪ್ರಕರಣವಾಗಿರುವುದರಿಂದ ಸಮಯಾವಕಾಶ ಬೇಕಾಗ್ತದೆ. ಅದಕ್ಕಾಗಿ ನ್ಯಾಯಾಧೀಶರು ಕೂಡ ನಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಇದರ ಬಗ್ಗೆ ನಾವು ವಿಸ್ತೃತವಾದಂತಹ ವಾದ ಮಂಡಿಸಲಿಕ್ಕೆ ಇದ್ದೇವೆ ಸರ್. ಈ ಪ್ರಕರಣದ ಆರಂಭದಲ್ಲಿ ಮಂಗಳೂರಿನ SP ಅವರು ಅರುಣ್ ಕುಮಾರ್ ಅವರು ಕೂಡ ಚಿನ್ನಯ್ಯನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು, ಪಡಿಸಿದ್ರೆ ಸತ್ಯ ಸಂಗತಿ ಗೊತ್ತಾಗ್ತದೆ ಅಂತ ಅವರು ಕೂಡ ಅವತ್ತು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ನಾನು ಕೂಡ ಇವತ್ತು 200 ಕೋಟಿ ಹಣ ಅಥವಾ ಬೇರೆಯವರ ಮೇಲೆ ಆಗ್ತಿರುವಂತ ಆರೋಪ, ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಬೇಕು. ತಾರ್ಕಿಕ ಅಂತ್ಯ ಬೇಕಾದ್ರೆ ಅವನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಮಂಪರು ಪರೀಕ್ಷೆ ಒಳಪಡಿಸುವಾಗ ಕೂಡ ಅದಕ್ಕೆ ದಕ್ಷ ಅಧಿಕಾರಿಗಳನ್ನು ನೇಮಕ ಮಾಡಬೇಕು. ಬ್ರೈನ್ ಮಾಪಿಂಗ್ ಅವನನ್ನು ಒಳಪಡಿಸಬೇಕು. ಸತ್ಯ ಸಂಗತಿ ಸಾರ್ವಜನಿಕರ ಮುಂದೆ ಇಡಬೇಕು ಅಂತ ನನ್ನ ಕಳಕಳಿದು ವಿನಂತಿ. ಇನ್ನೊಂದು ವಿಷಯ ಏನೆಂದರೆ, ಯಾರು ಕೂಡ ತಮ್ಮ ದುರ್ಲಾಭಕ್ಕಾಗಿ ನ್ಯಾಯಾಂಗವನ್ನು ದುರುಪಯೋಗ ಪಡಿಸಿಕೊಳ್ಳುವುದಕ್ಕೆ ತಕ್ಕದಾದಂಥ ಉತ್ತರ ನ್ಯಾಯಸ್ಥಾನ ಕೊಡಬೇಕು ಅಂತ ನಾನು ಈ ಮೂಲಕ ಸಂಬಂಧಪಟ್ಟ ಉನ್ನತ ನ್ಯಾಯಾಂಗ ಇಲಾಖೆಗೆ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಸರ್. ಒಂದ್ ಕಡೆಯಲ್ಲಿ ಧರ್ಮಸ್ಥಳದ ಎಗೇನ್ಸ್ಟ್ ಆಗಿ ದೂರು ಕೊಡೋದು, ಒಂದ್ ಕಡೆಯಲ್ಲಿ ಧರ್ಮಸ್ಥಳ ಪರವಾಗಿ ನಿಲ್ಲೋದು, ಒಂದು ಕಡೆಯಲ್ಲಿ ಮಹೇಶ್ ಶೆಟ್ಟಿ ಅವರ ಪರವಾಗಿ ಹೇಳಿಕೆ ಕೊಡೋದು, ಒಂದು ಕಡೆಯಲ್ಲಿ ಮಹೇಶ್ ಶೆಟ್ಟಿ ಅವರ ಎಗೇನ್ಸ್ಟ್ ಆಗಿ ಹೇಳಿಕೆ ಕೊಡೋದು, ಒಂದು ಕಡೆಯಲ್ಲಿ ಬೇರೆಯವರ ವಿರುದ್ಧ ಪದೇ ಪದೇ ವರ್ಷನ್ ಚೇಂಜ್ ಮಾಡೋದು. ಇದೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನಮ್ಮನ್ನು ಜನರನ್ನು ಮೂರ್ಖರನ್ನಾಗಿ ಮಾಡಿಸ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ ಸರ್.